ಸಿಟಿ ರವಿ ವೀರಶೈವ ಲಿಂಗಾಯತರನ್ನ ಅವಮಾನಿಸಿದ್ರ? ಇಂಥದ್ದೊಂದು ಚರ್ಚೆಗೆ ಕಾರಣ ವೀರಶೈವ ಲಿಂಗಾಯತ ಮುಖಂಡರ ಹೇಳಿಕೆ ಮತ್ತು ಬಿಜೆಪಿ ಹಾಕಿರೋ ಟ್ವೀಟ್. ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸ್ಫೋಟಕ ಹೇಳಿಕೆ, ಬಣಜಗಳ ಜೋರು ಅಂತ ಹೆಡ್ಲೈನ್. ಆಮೇಲೆ ಲಿಂಗಾಯತರಿಗೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಅನ್ನೋ ದಪ್ಪ ಅಕ್ಷರಗಳ ಸಾಲು. ಪತ್ರಿಕೆಯಲ್ಲಿ ಬಂದಿರೋ ಈ ಫೋಟೋ ಹಾಕಿದ್ದು ಸ್ವತಃ ಬಿಜೆಪಿ ಪಕ್ಷದ ಟ್ವಿಟರ್ನಲ್ಲಿ. ಹತಾಶ ಕಾಂಗ್ರೆಸ್ಸಿನ ಸುಳ್ಳಿನ ಫ್ಯಾಕ್ಟರಿಯಿಂದ ಮತ್ತೊಂದು ಸುಳ್ಳು. ತಮ್ಮ ಕಿವಿ ಮೇಲಿಟ್ಟುಕೊಂಡ ಹಾಗೆ ನಾಡಿನ ಪ್ರಬುದ್ಧ ಜನತೆಯ ಕಿವಿ ಮೇಲೆ ಹೂ ಇಡಲು ಸಾಧ್ಯವಿಲ್ಲ ಅಂತ ಈ ಹೇಳಿಕೆ ಕಾಂಗ್ರೆಸ್ನದ್ದು ಅಂತ ಬಿಜೆಪಿ ಆರೋಪಿಸಿದೆ. ಆದರೆ ಲಿಂಗಾಯತ ಮುಖಂಡರು ಇದನ್ನು ಒಪ್ಪಿಕೊಳ್ತಿಲ್ಲ. ನೇರ ಸಿಟಿ ರವಿ ಮೇಲೆ ಸಮರ ಸಾರಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಇಡೀ ಅಖಂಡ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಅಸ್ತಿತ್ವಕ್ಕೆ ಬಂದಿದ್ದೆ ವೀರಶೈವ ಲಿಂಗಾಯತರ ಪ್ರಬಲ ಮತ ಬ್ಯಾಂಕದಿಂದ. ಅಂತ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು? ಚಿಕ್ಕಮಗಳೂರಿನಲ್ಲೇ ವೀರಶೈವ ಲಿಂಗಾಯತರು ಕೂಡ ಪ್ರಬಲವಾಗಿದ್ದು, ನೀವು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕುವಂತ ಕೆಲಸ ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಮಾಡಬೇಕಾಗುತ್ತೆ. ಲಿಂಗಾಯತ ಪ್ರಮುಖ ನಾಯಕರು ಸಿಟಿ ರವಿ ಬಗ್ಗೆ ಸಿಟ್ಟು ಹೊರ ಹಾಕ್ತಿದ್ದಂತೆ ಸಿಟಿ ರವಿ ಟ್ವೀಟ್ ಮಾಡಿದ್ರು. ಲಿಂಗಾಯತ ಸಮುದಾಯದ ಒಗ್ಗಟ್ಟನ್ನು ಒಡೆಯುವ ಕಾಂಗ್ರೆಸ್ನ ಚಾಳಿ ಎಲ್ಲರಿಗೂ ತಿಳಿದದ್ದೇ ಮತ್ತು ಅದಕ್ಕಾಗಿ ಸುಳ್ಳು ಸುದ್ದಿ ಹಬ್ಬಿಸಲು ಹೆಸದ ಹಂತ ತಲುಪಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಬಿಜೆಪಿಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸಲು ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿ ಸುಳ್ಳು ಸೃಷ್ಟಿಸಿ ಮಾಧ್ಯಮಗಳಿಗೂ ಅಪಚಾರ ಎಸಗಲಾಗಿದೆ ಅಂತ ಕಾಂಗ್ರೆಸ್ನವರ ಮೇಲೆ ಸಿಟ್ಟು ಹೊರಹಾಕಿದ್ದಾರೆ. ಒಂದು ಫೇಕ್ ನ್ಯೂಸು, ಆ ಸುಳ್ಳು ಸುದ್ದಿಗಳು ಬಹುಶಃ ನನಗೆ ಗೊತ್ತಿರಾಗಿರೋ ಪ್ರಕಾರ ಕಾಂಗ್ರೆಸ್ ಸುಳ್ಳಿನ ಫ್ಯಾಕ್ಟರಿಯಿಂದಲೇ ಈ ಸುಳ್ಳು ಸುದ್ದಿನ ಹಬ್ಬಿಸಿದ್ದಾರೆ. ಕನಸು ಮನಸ್ಸಿನಲ್ಲೂ ಆ ರೀತಿ ಜಾತಿ ಬಗ್ಗೆ ಯೋಚನೆ ಮಾಡೋನಲ್ಲ ನಾನು. ನನ್ನನ್ನು ಎಲ್ಲ ಸಮಾಜದವರು ಗೆಲ್ಲಿಸಿದ್ದಾರೆ. ಲಿಂಗಾಯತ ವಿರೋಧಿ ಅಂತ ಭಾವನೆ ಹುಟ್ಟಾಕಬೇಕು ಅಂತ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ಇದು ಹಿಂದುಗಡೆ ಕಾಂಗ್ರೆಸ್ ಇದೆ. ಆದರೆ ನಾನೇನು ಅಂತ ಜನರಿಗೆ ಗೊತ್ತಿದೆ. ಇಷ್ಟೆಲ್ಲ ಗೊಂದಲಗಳಾಗ್ತಿದೆ ಅನ್ನೋವಾಗಲೇ ಯಡಿಯೂರಪ್ಪ ಬೇಸರ ಹೊರ ಹಾಕಿದ್ರು. ಆ ಥರ ಹೇಳಿಕೆಗಳನ್ನು ಯಾರು ಕೊಡಬಾರ್ದು. ಆ ಥರ ಏನಾರು ಕೊಟ್ಟಿದ್ರೆ ತಪ್ಪು. ನಾನು ಅವ್ರ ಜೊತೆ ಮಾತಾಡ್ತೇನೆ. ಎಲ್ಲ ವರ್ಗದ ಜನ ಅದರ ಬೆಂಬಲದಿಂದಲೇ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರುವಂಥದ್ದು. ಈ ರೀತಿ ಮಾತುಗಳು ಯಾರಿಂದಲೂ ಬರಬಾರ್ದು. ಸಿಟಿ ರವಿ ಯಾವಾಗ ಲಿಂಗಾಯತರ ಬಗ್ಗೆ ಮಾತಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ವಿಡಿಯೋ ಸಾಕ್ಷಿಗಳೂ ಇಲ್ಲ. ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಟ್ವಿಟರ್ನಲ್ಲೂ ಸಿಟಿ ರವಿಯವರ ಬಗ್ಗೆ ಯಾವುದೇ ಪೋಸ್ಟ್ ಇಲ್ಲ. ಹಾಗಿದ್ರೆ ಈ ಪೋಸ್ಟ್ ಹಾಕಿದ್ಯಾರು, ಯಾವಾಗ, ಯಾವ ಪತ್ರಿಕೆಯದ್ದು ಅನ್ನೋದನ್ನ ಸಿಟಿ ರವಿಯವರು ಮತ್ತು ಬಿಜೆಪಿಯವರೇ ಖಚಿತಪಡಿಸಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.